ಎಜಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಮುಖ್ಯಮಂತ್ರಿ ಯಾರು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಮಯ ವಾತಾವರಣದ ಮಧ್ಯದಲ್ಲಿ ಅಹಿಂದ ನಾಯಕ ಸತೀಶ್ ಜಾರಕಿಹೊಳಿ ಹಾಗೂ ಡಿಕೆ ಶಿವಕುಮಾರ್ ಸಾಕಷ್ಟು ಕಸರತ್ತು ಮಾಡಿ ಕೊನೆಗೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆಯ ಮೇರೆಗೆ ಅಂತೂ ಇಂತೂ ಕನಕಪುರದ ಬಂಡೆ ಡಿಕೆ ಶಿವಕುಮಾರ್ ಅವರು 13 ಸಚಿವರ ಜೊತೆಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಈ ಒಂದು ಹಿನ್ನೆಲೆ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ನಗರದಲ್ಲಿ ಕರ್ನಾಟಕದ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ಪಕ್ಷದ ಮಾಸ್ಟರ್ ಮೈಂಡ್ ಸತೀಶ್ ಜಾರಕಿಹೊಳಿ ಅವರು ಸಂಪುಟ ದರ್ಜೆಯ ಸಚಿವ ಸ್ಥಾನ ಅಲಂಕರಿಸಿದ್ದಕ್ಕೆ ನಗರದ ಛತ್ರಪತಿ ಶಿವಾಜಿ ಮಹಾರಾಜ ವೃತ್ತದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ವೇಳೆ ಕಾಂಗ್ರೆಸ್ ಪಕ್ಷದ ನಾಯಕ ಅವಿನಾಶ್ ನಲ್ವಡೆ, ಡಾಕ್ಟರ್ ಜಯಪ್ರಕಾಶ್ ಕರ್ಜಗಿ, ಭರತ ನಲ್ವಡೆ, ಯುವ ನಾಯಕ ಶಂಕರ್ ಭೋಸಲಿ, ರಾಜು ನದಾಫ್, ತಬರೇಜ್, ಹಜರತ್ ಭಾಯಿ ಸಂತೋಷ, ಸತ್ಯನಾಯಕ, ಅನಿಲ್ ರಜಪೂತ್ ಸೇರಿ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇನ್ನು ಕಾಂಗ್ರೆಸ್ ಪಕ್ಷದ ನಾಯಕ ಅವಿನಾಶ್ ನಲ್ವಡೆ ಹಾಗೂ ಡಾಕ್ಟರ್ ಜಯಪ್ರಕಾಶ್ ಕರ್ಜಗಿ ಈ ಕುರಿತು ಮಾಧ್ಯಮಗಳ ಮುಂದೆ ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಇಂದು ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಮಾಡಿ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಒಬ್ಬ ವಿನಿಷ್ಠ ರಾಜಕಾರಣಿಯಾದಂಥ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಇವತ್ತು ನಮ್ಮ ಕರ್ನಾಟಕಕ್ಕೆ ಹೊಸ ಒಂದು ರೂಪರೇಷೆಯನ್ನು ನೀಡುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆದರೂ ಕೂಡ ಅವರೊಂದಿಗೆ 13 ಮಂತ್ರಿಗಳು ನಮ್ಮ ಸತೀಶಣ್ಣ ಜಾರಕಿಹೊಳಿಯವ್ರನ್ನ ಒಳಗೊಂಡು 13 ಮಂತ್ರಿಗಳು ಇವತ್ತು ಪ್ರಮಾಣ ವಚನವನ್ನು ಮಾಡಿ ನಮ್ಮ ಕರ್ನಾಟಕದ ಸಮಸ್ತ ಜನರಿಗೆ ಒಂದು ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠ ಮಾಡಲಿಕ್ಕೆ ಮತ್ತೆ ಅನುಕೂಲ ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. ವಿಶೇಷವಾಗಿ ಸುಮಾರು 3 ವರ್ಷಗಳ ಸತತ ಒಂದು ಪರಿಶ್ರಮದಿಂದ ಒಂದು ದಿಟ್ಟ ಮತ್ತು ಮಾಸ್ ಲೀಡರ್ ಆದಂಥ ನಮ್ಮ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರವರು 3 ವರ್ಷ ಸತತವಾಗಿ ಅವರು 5 ಗ್ಯಾರಂಟಿಗಳ ಒಂದು ಯೋಜನೆಯಿಂದ ಭದ್ರವಾದಂಥ ಒಂದು ಸರ್ಕಾರವನ್ನು ನಡೆಸಿ ತೋರಿಸಿದ್ದಾರೆ. ಅವರು ಮನಸಾರೆ ಅವರಾಗಿಯೇ ಖುದ್ದಾಗಿ ರಾಜೀನಾಮೆಯನ್ನು ನೀಡಿ ಮುಂದೆ ಡಿ ಕೆ ಶಿವಕುಮಾರ್ ಸಾಹೇಬರವರಿಗೆ ಅನುಕೂಲ ಮಾಡಿಕೊಟ್ಟದಕ್ಕೆ ಮತ್ತು ಈ ಒಂದು ಭದ್ರವಾದಂಥ ಒಂದು ಕಾಂಗ್ರೆಸ್ ಪಕ್ಷವನ್ನು ಎಲ್ಲ ಪಕ್ಷದ ನಾಯಕರು ಮತ್ತು ಮಂತ್ರಿಗಳು ಕೂಡಿ ಮುಂದೆ ಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗಟ್ಟಿ ಮಾಡ್ತಾರಂತ ನಂಬಿಕೆ ಇದೆ. ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಕೂಡ ಮಂತ್ರಿಯಾಗಿ ನಮ್ಮ ಹೆಮ್ಮೆಯ ಸಾಹುಕಾರರಾದಂಥ ಹೆಮ್ಮೆಯ ನಮ್ಮ ಒಂದು ಮಂತ್ರಿಗಳಾದಂಥ ಬಡ ಜನರ ಒಂದು ಕಾಳಜಿ ವಹಿಸುವಂಥ ಮಂತ್ರಿಗಳು ಕೂಡ ನಮಗೆ ದೊರೆತದ್ದು ನಮ್ಮ ಬೆಳಗಾವಿ ಜಿಲ್ಲೆಯ ಭಾಗ್ಯ ಅಂತ ಹೇಳಿಕೆ ಬಯಸ್ತೇನೆ. ಮುಂಬರುವ ಈ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು ಮುಂದಿನ ಪಕ್ಷದ ಬೆಳವಣಿಗೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಯಾರು ಪ್ರಾಮಾಣಿಕವಾಗಿ ಕಾರ್ಯ ಮಾಡ್ತಾ ಇದ್ದಾರೆ ಅವರಿಗೆ ಮುಂದೆ ಸಪೋರ್ಟ್ ಮಾಡಿ ಮತ್ತು ಇಡೀ ಭಾರತ ದೇಶದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಿ ದೇಶವನ್ನು उळसोना ಅಂತ ಹೇಳಲಿಕ್ಕೆ इच्छापಡ್ತೀನಿ. नमस्कार. कर्नाटक राज्याचे नूतन मुख्यमंत्री सन्माननीय श्री डी के शिवकुमार साहेब आज शपथविधी घेऊन कर्नाटक राज्याचे 25वे मुख्यमंत्री पदाचा धुरा सांभाळत आहेत. गेल्या 3 वर्षापासून ज्या पद्धतीनं सन्माननीय श्री सिद्धरामय्या साहेबांनी 5 गॅरंटीचं अगदी सक्सेसफुली ज्याचा निभाव करत आले त्याच पद्धतीनं ह्याच्या पुढे देखील डी के शिवकुमार साहेब हे कंटिन्यू असंच अव्यवहार करत राहतील. त्याचप्रमाणे आपले बेळगाव जिल्ह्याचे पालकमंत्री श्री सतीशण्णा जारकिहोळी देखील आज मंत्रिपदाची शपथ घेऊन परत ह्या जिल्ह्याचं नेतृत्व करत आहेत. आमच्या सगळ्या बेळगाव जिल्हा काँग्रेस कमिटीच्या वतीनं सन्माननीय श्री राहुल गांधी साहेब, सिद्धरामय्या साहेब, मल्लिकार्जुन खरगे साहेबांना एक विनंती आहे की कर्नाटक राज्याचं KPCC पद देखील सन्माननीय श्री सतीशण्णा जारकिहोळींनाच द्यावं, जे करून कर्नाटक राज्यात काँग्रेस आणि परत आपल्या स्वबळावरती पुढचे 2028चे इलेक्शन देखील सक्सेसफुली पार पाडवेल. ವಿನಾಯಕ ಭೋಸಲೆ, ಎಜಿ ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ
ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ ಅಂತ ಹೇಳಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.